ವಿರೋಧಿಯಲ್ಲಿದ್ದಾರೆ ಕಾಂಗ್ರೆಸ್. ಕೆಲವರು ಇರ್ತಾರೆ, ಚೇಲಾಗಳು ಕೆಲವರು ಇದ್ದೇ ಇರ್ತಾರೆ, ಜೈಕಾರ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಗ್ಯಾರಂಟಿ ಎಲ್ಲಿದ್ದಾರೆ? ಮಿಕ್ಕಿದೆಲ್ಲ ಎಲ್ಲಿದೆ? ಬೋಗಸ್, ಎಲ್ಲ ಬೋಗಸ್ಸೆ, ಇವಾಗಲೂ ಬೋಗಸ್ಸೆ. MP ಎಲೆಕ್ಷನ್ 21,000 ಮೆಜಾರಿಟಿ ಕೊಟ್ಟಿದ್ದಾರೆ ಈ ಕ್ಷೇತ್ರದವರು. ಈ ಸರ್ಕಾರಕ್ಕೆ ಎಲೆಕ್ಷನ್ ತೋರಿಸ್ತಾರೆ. ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟು ಏನು ಉದ್ಧಾರ ಮಾಡುತ್ತಿದೆ? ಗ್ಯಾರಂಟಿಗಳಿಂದ ಪಂಚಾಯಿತಿಗಳ ಅಭಿವೃದ್ಧಿ ಶೂನ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸಂಸದ ಸುಧಾಕರ್ ಅವರ ತಂದೆ ಕೇಶವ ರೆಡ್ಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ 1 ವರ್ಷ 9 ತಿಂಗಳಾಗಿದ್ದು ಮೊದಲನೇ ಬಜೆಟ್ನಲ್ಲೇ ಸಿದ್ದರಾಮಯ್ಯ ಘೋಷಣೆ ಮಾಡಿದ ಅನುದಾನ ಹೇಳಿದಂತೆ ಬಿಡುಗಡೆ ಮಾಡಿಲ್ಲ. ಯಾವ ಇಲಾಖೆಗೆ ಎಷ್ಟು ಹಣ ಕೊಟ್ಟಿದ್ದಾರೋ ಆ ಇಲಾಖೆಗೆ ಅರ್ಧಕ್ಕೆ ಅರ್ಧ ಅನುದಾನ ಬಿಡುಗಡೆಯಾಗಿಲ್ಲ. ಸರ್ಕಾರದ ಖಜಾನೆ ಖಾಲಿಯಾಗಿದ್ದು ಅವರ ಬಳಿ ರಸ್ತೆಗಳ ಗುಂಡಿ ಮುಚ್ಚಲು ಹಣವಿಲ್ಲ. ಸದ್ಯ ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ರಸ್ತೆಗಳ ಅಭಿವೃದ್ಧಿ ಮಾಜಿ ಸಚಿವರ ಅಧಿಕಾರದಲ್ಲಿ ಆಗಿದೆ. ಅಭಿವೃದ್ಧಿ ಮಾಡಲು ಸರ್ಕಾರದ ಬಳಿ ಹಣವಿಲ್ಲದೆ ಶೂನ್ಯವಾಗಿದೆ. ಸದ್ಯ ಮುಂದಿನ ಬಜೆಟ್ನಲ್ಲಿ ಎಷ್ಟು ಅನುದಾನ ಕೊಡುತ್ತಾರೋ ಎಂಬುದರ ಮೇಲೆ ಕಾಂಗ್ರೆಸ್ ಸರ್ಕಾರದ ಬಜೆಟ್ ಗೊತ್ತಾಗಲಿದೆ ಎಂದು KV ನಾಗರಾಜ್ ಸರ್ಕಾರದ ಬಗ್ಗೆ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇವತ್ತೇನು 1 ವರ್ಷದ ಮೇಲೆ ಬಹುಶಃ 8 ತಿಂಗಳಿಂದ 9 ತಿಂಗಳಾಗಿದೆ. ಅವರ ಮೊದಲನೇ ಬಜೆಟಲ್ಲಿ ಏನು ಇಲಾಖೆಗಳಿಗೆ ಅನುದಾನವನ್ನು ಕೊಟ್ಟಿದ್ರು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ನಿನ್ನೆ ನಾನು ಮೀಡಿಯಾದಲ್ಲಿ ನಮ್ಮ ಪತ್ರಿಕೆಗಳಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿದಾಗ ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನ ಕೊಟ್ಟಿದ್ರು, ಈಗ ಅವ್ರು ಬಿಡುಗಡೆ ಮಾಡಿರೋ ಅನುದಾನಕ್ಕೂ ಅವರು ಘೋಷಣೆ ಮಾಡಿದ್ದಕ್ಕೂ ಕೂಡ ಅರ್ಧಕ್ಕರ್ಧ 50% ಇಲ್ಲ. ಇದು ಆಹಾರ ಇಲಾಖೆ ಇರ್ಬೋದು, ಲೋಕೋಪಯೋಗಿ ಇಲಾಖೆ ಇರ್ಬೋದು, ಪ್ರತಿಯೊಂದು ಆರೋಗ್ಯ ಇಲಾಖೆ ಇರ್ಬೋದು, ಎಲ್ಲಕ್ಕೂ ಕೂಡ ಕೊಡಲಿಕ್ಕೆ ಹಣ ಇಲ್ಲ ಅವ್ರ ಹತ್ರ. ಅಂದರೆ ಇವತ್ತು ಖಜಾನೆ ಬರಿದಾಗಿದೆ. ಖಜಾನೆ ಬರಿದಾಗಿ ಇವತ್ತು ರಸ್ತೆಗಳಲ್ಲಿ ಗುಂಡಿಗಳು ಮುಚ್ಚಕ್ಕಾಗ್ತಾ ಇಲ್ಲ. ಅವರು ರಸ್ತೆಗಳಲ್ಲಿ ರಸ್ತೆ ಮಾಡೋದಲ್ಲ, ಹೊಸದಾಗಿ ಡಾಂಬರೀಕರಣ ಮಾಡೋದಲ್ಲ, ಗುಂಡಿಗಳು ಮುಚ್ಚಿರ್ತಕ್ಕಂಥದ್ದು ಕೂಡ ಇವತ್ತು ನಮ್ಮಲ್ಲಿ ಉದಾಹರಣೆ ಇಲ್ಲ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಡಾಕ್ಟರ್ ಸುಧಾಕರ್ ಇದ್ದಾಗ ಇಡೀ ಕ್ಷೇತ್ರದಲ್ಲಿ ರಸ್ತೆಗಳೆಲ್ಲ ಎಷ್ಟು ಚೆನ್ನಾಗಾಗಿದೆ ಅಂದರೆ ಇವತ್ತು ಈ ರಸ್ತೆನೇ ಉದಾಹರಣೆ. ಇವತ್ತೇನು ಚಿಕ್ಕಬಳ್ಳಾಪುರದಿಂದ ಕೇತನಹಳ್ಳಿ ರಸ್ತೆ ಐತೆ, ನಾಸಿಂನಹಳ್ಳಿ ರಿಮೋಟ್ ವಿಲೇಜು, ಅಲ್ಲಿಗೋದ್ರೂ ಕೂಡ ಒಳ್ಳೆ ರಸ್ತೆ ಇದೆ. ಈ ರೀತಿ ತಾಲೂಕು ಅಗಲಕ್ಕೂ ಕೂಡ ಒಳ್ಳೆ ರಸ್ತೆಗಳಿದೆ. ಅದು ದಯವಿಟ್ಟು ಇವತ್ತು ಈ ಸರ್ಕಾರ ಅವರ ಶಾಸಕರುಗಳು, ಕಾಂಗ್ರೆಸ್ ಶಾಸಕರೇ ಇವತ್ತು ಮೊನ್ನೆ ಈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ದೊಡ್ಡ ಗಲಾಟೆ ಮಾಡಿದ್ದಾರೆ. ನೀವು ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಬಿಟ್ಟು ನಮ್ಗೆ ಅನುದಾನ ಕೊಟ್ಟಿಲ್ಲ ಅಂತೇಳಿ. ಇವತ್ತು ಪರಿಸ್ಥಿತಿ ಹಿಂಗಿದೆ. ಈ ವರ್ಷನೇ ಇಷ್ಟಾಗಿದೆ. ಮುಂದಿನ ಬಡ್ಜೆಟ್ಗೆ ಎಷ್ಟು ಕೊಡ್ತಾರೆ, ಹಿಂದಿನ ಬಡ್ಜೆಟ್ಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ಅದನ್ನು ಕೊಡಬೇಕಾಗ್ತದೆ. ಆಗ ಇವ್ರ ಬಂಡವಾಳ ಗೊತ್ತಾಗ್ತದೆ. ನಂತರ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕೇಶವ ರೆಡ್ಡಿ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಜಿಲ್ಲಾ ಪಂಚಾಯತಿಗೆ ಅನುದಾನ ಕೊಡುತ್ತಿಲ್ಲ. ಗ್ಯಾರಂಟಿಗಳು ಕೇವಲ 20%ರಿಂದ 30% ಸಿಕ್ಕಿದೆ. ಉಳಿದಂತೆ ಎಲ್ಲ ಬೋಗಸ್. BPL ಕಾರ್ಡ್ಗಳನ್ನು ತೆಗೆದಿದ್ದಾರೆ. ಜನ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತಾರೆ. ಈಗ MP ಎಲೆಕ್ಷನ್ನಲ್ಲಿ 21,000 ಬಹುಮತ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿರೋಧಿಯಲ್ಲಿದ್ದಾರೆ ಕಾಂಗ್ರೆಸ್. ಇವಾಗ ಗೌರ್ಮೆಂಟ್ನಲ್ಲಿ ಅಭಿವೃದ್ಧಿನೇ ಇಲ್ಲ. ಇನ್ನು ಅಭಿವೃದ್ಧಿ ಎಲ್ಲಿ ಮಾಡ್ತಾರೆ? ಫಂಡ್ಸ್ ಬರಬೇಕಲ್ಲ ಪಂಚಾಯತಿಗಳಿಗೆ, ಎಲ್ಲಿ ಕೊಡ್ತಾ ಇದ್ದಾರೆ? ಅದನ್ನು ಕೊಟ್ಟರೆ ತಾನೇ ಅವರು ಅಭಿವೃದ್ಧಿ ಮಾಡೋದು. ಗ್ಯಾರಂಟಿ ಎಲ್ಲಿದ್ದಾರೆ? ಗ್ಯಾರಂಟಿ ಅಮ್ಮಮ್ಮ ಅಂದರೂ ಒಂದು 20% 30% ಸಿಕ್ಕಿರ್ಬೋದು. ಮಿಕ್ಕಿದೆಲ್ಲ ಎಲ್ಲಿದೆ? ಬೋಗಸ್, ಎಲ್ಲ ಬೋಗಸ್ಸೆ, ಇವಾಗಲೂ ಬೋಗಸ್ಸೆ. ಕಾರ್ಡ್ಸ್ ವಿಷಯದಲ್ಲಿ ತಗೊಂಡ್ರೆ ಕಾರ್ಡ್ಸಲ್ಲಿ ಯಾರಿಗೆ ಬಂದಿದೆ? ಬಡವ್ರಿಗೆ ಬಂದಿಲ್ಲ. ಯಾರೋ ಇದ್ದಾರೆ ಅವನ್ನ ತೆಗಿತೀವಿ ಅಂತೇಳಿ ಕಾರ್ಡ್ಸ್ ಎಲ್ಲ ತೆಗಿತಾ ಇದ್ದಾರಲ್ಲ. ಇವತ್ತು 80% ಕಾರ್ಡ್ಗಳು ತೆಗೆದಿದ್ದಾರೆ. ಬೇರೆಯವ್ರಿಗೆ ಎಲ್ಲಿ ಸಿಗ್ತೈತೆ? ನೆಕ್ಸ್ಟು ಎಲೆಕ್ಷನ್ನಲ್ಲಿ ತೋರಿಸ್ತಾರೆ ಜನ. ಈ ಸರ್ಕಾರಕ್ಕೆ ಎಲೆಕ್ಷನ್ನಲ್ಲಿ ತೋರಿಸ್ತಾರೆ. ಇವಾಗಂತೂ ತೋರ್ಸೋಕ್ಕಾಗಲ್ಲ. ಅವರ ಅಧಿಕಾರ ಇದೆ. 132 ಸೀಟೋ 131 ಸೀಟೋ ಬಂದಿದ್ದಾರೆ. ಈ ಗ್ಯಾರಂಟಿ ಕಾರ್ಡ್ಗಳಿಂದ ಮೋಸ ಹೋಗಿದ್ದಾರೆ ಜನ. ಈ ಸಲ ಮೋಸ ಹೋಗೋದಿಲ್ಲ. ಇದಕ್ಕೆ ಉದಾಹರಣೆ MP ಎಲೆಕ್ಷನ್ನೇ ತಗೊಳ್ಳಿ. MP ಎಲೆಕ್ಷನ್ 21,000 ಮೆಜಾರಿಟಿ ಕೊಟ್ಟಿದ್ದಾರೆ ಈ ಕ್ಷೇತ್ರದವರು. ಯಾಕೆ ಕೊಟ್ಟರು? ಅವ್ರ ಕೆಲಸ ನೋಡಿದ್ದಾರೆ, ಇವ್ರ ಕೆಲಸನೂ ನೋಡಿದರೆ ಕೊಟ್ಟಿದ್ದಾರಪ್ಪ. ಅದರಿಂದ ಮುಂದಿನ ದಿನಗಳಲ್ಲಿ ಯಾವ ಕಾರಣಕ್ಕೂ ಅವ್ರು ಬರೋದಿಲ್ಲ ಅಂತ ನಮ್ಗೆ ನಂಬಿಕೆ ಇದೆ. ಸರ್ಕಾರದಿಂದ ಯಾವುದೇ ಉಪಯೋಗವಿಲ್ಲ. ನಿಗಮ ಮಂಡಳಿ ಹಣವನ್ನು ಗ್ಯಾರಂಟಿಗಳಿಗೆ ಕೊಡುತ್ತಿದ್ದಾರೆ. ಈಗಾಗಲೇ 70ರಿಂದ 80%ರಷ್ಟು ಜನಕ್ಕೆ ಸರ್ಕಾರದ ವಿಫಲತೆಯ ಬಗ್ಗೆ ಗೊತ್ತಿದೆ. ಇನ್ನು ಉಳಿದ ಕೆಲವರು ಚೇಲಾಗಳು ಜೈಕಾರ ಹಾಕಿಕೊಂಡು ಹೋಗುತ್ತಿದ್ದಾರೆ.
ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರಲಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಹಣ ಎಲ್ಲಿದ್ದಾರೆ? ಬೆಲೆ ನಿಗಮ ಮಂಡಳಿಗಳೆಲ್ಲ ತಗೊಂಡೋಗಿ ಎಲ್ಲ ಅಭಿವೃದ್ಧಿ ಕೊಡ್ತಾ ಇದ್ದಾರೆ. ಎಲ್ಲಿ ನಿಗಮ ಮಂಡಳಿಗಳು? ಎಸ್ ಟಿದು ಏನಾಯ್ತು? ಬೇರೆ ನಿಗಮ ಮಂಡಳಿದು ಏನಾಯ್ತು? ಯಾವುದೂ ಉಪಯೋಗ ಇಲ್ಲ ಈ ಸರ್ಕಾರದಲ್ಲಿ. ಅದರಿಂದ ನೋಡಿಕೊಂಡು ಜನಕ್ಕೂ ಗೊತ್ತಾಗ್ಬಿಡ್ತೈತೆ ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಅಂತ. ಇವಾಗಲೇ ಗೊತ್ತಾಗಿದೆ, ಸುಮಾರು 70-80% ಜನಕ್ಕೆ ಗೊತ್ತಾಗಿದೆ. ಕೆಲವರು ಇರ್ತಾರೆ ಚೇಲಾಗಳು, ಕೆಲವರು ಇದ್ದೇ ಇರ್ತಾರೆ. ಅದರಿಂದ ಅವರು ಏನೋ ಜೈಕಾರ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಹೋಗ್ಕೊಳ್ಳಿ, ಸಂತೋಷ. ನಮ್ಮ ಸರ್ಕಾರನೂ ಬರ್ತೈತೆ ಅಂತ ಒಂದು ಗ್ಯಾರಂಟಿ ಇದೆ ನೆಕ್ಸ್ಟ್ ಮುಂದೆ, ಆವಾಗ ನೋಡೋಣ ಅಷ್ಟೇ.